OTP ಪಡೆದು ನಿಮಗೆ ಯಾವ ರೀತಿ ವಂಚಿಸ್ತಾರೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. OTP ಪಡೆಯದೆ ನಿಮಗೆ ಯಾವ ರೀತಿ ವಂಚಿಸ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಕರೆ ಮಾಡ್ತಾನೆ. ನಿಮ್ಮ ವ್ಯವಹಾರಿಕ ದೂರವಾಣಿ ಸಂಖ್ಯೆಯನ್ನ ಜಸ್ಟ್ ಡಯಲ್ ವೆಬ್ಸೈಟ್ ಇಲ್ಲ ಆಪ್ ನಿಂದ ಅವನು ಪಡೆದುಕೊಳ್ತಾನೆ. ಪಡೆದುಕೊಂಡ ನಂತರ ಅವನು ಕರೆ ಮಾಡಿದ ವ್ಯಕ್ತಿ ಹೇಳ್ತಾನೆ, ನಾವು ಬಿಸ್ನೆಸ್ ಲೀಡ್ ಕೊಡ್ತೀವಿ, ನಮಗೆ ಕಮಿಷನ್ ಕೊಡಬೇಕು, ನಾವು ನಿಮಗೆ ಬಂದು ಭೇಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದಾದ ನಂತರ ಅಂತಹ ವ್ಯಕ್ತಿಗಳು ಒಬ್ರು ಇಲ್ಲ ಇಬ್ರು ಬಂದು ನಿಮ್ಮನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವ್ರು ಹೇಳ್ತಾರೆ, ನಾವು ಇಂಥ ಬಿಸ್ನೆಸ್ ಲೀಡ್ ಕಂಪನಿಯವರು, ಸೊ ನಿಮಗೆ ಲೀಡ್ ಕೊಡ್ತೀವಿ, ನೀವು ಕಮಿಷನ್ ಕೊಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಕಂಪನಿಗೆ ನೀವು ಆನ್ಲೈನ್ ಮೂಲಕ ನೋಂದಣಿ ಮಾಡ್ಕೋಬೇಕು, ಇದಕ್ಕೆ 200 ಇಲ್ಲ 300 ರೂಪಾಯಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವರು ಒಂದು ಸ್ವೈಪಿಂಗ್ ಮಿಷಿನ್ ತಂದಿರ್ತಾರೆ. ಆ ಸ್ವೈಪಿಂಗ್ ಮಿಷನ್ ನಿಮ್ ಕಾರ್ಡ್ ಕೊಡಿ ಅಂತ ಹೇಳಿ ನಿಮ್ಮ ಕಾರ್ಡ್ ನ ಸ್ವೈಪ್ ಮಾಡ್ಲಿಕ್ಕೆ ನೋಡ್ತಾರೆ. ಅದು ತಂದಂತ ಸ್ವೈಪಿಂಗ್ ಮಿಷಿನ್ ಸುಮ್ಮನೆ ನಾಟಕವಾಗಿ ತಂದಿರ್ತಾರೆ. ಸೊ ಅದನ್ನ ಸ್ವೈಪ್ ಮಾಡೋ ಲೆಕ್ಕದಲ್ಲಿ ಅವ್ರೇನ್ ಮಾಡ್ತಾರೆ, ಇದು ಸ್ವೈಪ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ನಿಮ್ಮ ಏನ್ ಕಾರ್ಡ್ ಇದೆ, ಕಾರ್ಡ್ ನ ಮುಂಭಾಗ ಮತ್ತೆ ಹಿಂಭಾಗದ ಭಾವಚಿತ್ರವನ್ನ ಅವರು ತೆಗೆದುಕೊಳ್ತಾರೆ. ಸೊ ಇದೇ ರೀತಿ ಅವರು ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ ಎಷ್ಟು ಕಾರ್ಡ್ ಇದೆ ಅಷ್ಟು ಕಾರ್ಡ್ ನ ತಗೊಂತಾರೆ, ಅಷ್ಟು ಕಾರ್ಡ್ ಭಾವಚಿತ್ರ ತಗೊಂತಾರೆ. ಭಾವಚಿತ್ರ ತಗೊಂಡ ಮೇಲೆ ಸೊ ಇದು ಯಾಕೋ ಸ್ವೈಪ್ ಆಗ್ತಾ ಇಲ್ಲ, ಸೊ ನಿಮಗೆ ಮ್ಯಾನ್ಯಲ್ ಆಗಿ ನಿಮಗೆ ನೋಂದಣಿ ಮಾಡ್ತೀವಿ ಅಂತೇಳಿ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ನಿಮ್ಮ ಸಿಗ್ನೇಚರ್ ತಗೊಂಡು ಒಂದು 200-300 ರೂಪಾಯಿ ನಿಮ್ಮಿಂದ ತಗೊಂತಾರೆ. ಇದಾದ ನಂತರ ನಿಮ್ಮ ಮೊಬೈಲ್ ಕೊಡಿ, ನಮ್ಮ ಬಿಸ್ನೆಸ್ ಲೀಡ್ ಗೆ ಸಂಬಂಧಪಟ್ಟಂತ ಒಂದು ಅಪ್ಲಿಕೇಶನ್ ನಿಮಗೆ ಡೌನ್ಲೋಡ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ಬಿಸ್ನೆಸ್ ಲೀಡ್ ಅಂತ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ತಾರೆ. ಅದ್ರ ಜೊತೆನಲ್ಲಿ ನಿಮ್ಮ ಮೊಬೈಲ್ ಪಡೆಯದೆ ಸೊ ನಿಮ್ಮ ಮೊಬೈಲ್ ನ ಬಂದಂತ ಒಂದು ಸಂದೇಶಗಳನ್ನ ಇಂಡೈರೆಕ್ಟ್ ಆಗಿ ರೀಡ್ ಮಾಡುವಂತ ಒಂದು ಮೈ SMS ಅಂತ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ತಾರೆ. ಆ ಡೌನ್ಲೋಡ್ ಮಾಡಿದ ಸಮಯದಲ್ಲಿ ಅದರದ್ದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಅವರೇ ಸೆಟ್ ಮಾಡ್ತಾರೆ. ಸೆಟ್ ಮಾಡಿ ಅದನ್ನ ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಮತ್ತೆ ಅವ್ರು ಹೇಳ್ತಾರೆ, ಯಾವುದೇ ಒಂದು ಲೀಡ್ ಕೊಡ್ಬೇಕಾದ್ರೆ ಇದ್ರ ಮೂಲಕ ನಿಮಗೆ ಕೆಲವೊಂದು ಲೀಡ್ಸ್ ಬರುತ್ತೆ, ಅದು SMS ರೂಪದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ಹೋಗ್ತಾರೆ. ಒಂದು 3-4 ದಿನ ಆದ್ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಮೊಬೈಲ್ಗೆ ಕೆಲವೊಂದು ಸಂದೇಶಗಳು OTPಗಳು ಬರಕ್ಕೆ ಶುರುವಾಗುತ್ತೆ. ಸೊ ನಿಮಗೆ ಒಂದೇ ಸಲಕ್ಕೆ ಆಶ್ಚರ್ಯ ಶುರುವಾಗುತ್ತೆ, ಏನ್ ಹಿಂಗಾಗ್ತಾ ಇದೆ ಅಂತೇಳಿ. ಬಟ್ ನೀವು ಯಾರಿಗೂ ಕೂಡ OTP ಕೊಟ್ಟಿರೋದಿಲ್ಲ. ಆದ್ರೆ ಆ ಬಂದಂತ ವ್ಯಕ್ತಿಗಳು ಏನ್ ಮಾಡಿರ್ತಾರೆ ಅಂದ್ರೆ, ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅವರು ಡೌನ್ಲೋಡ್ ಮಾಡಿ ನಿಮಗೆ ಇನ್ಸ್ಟಾಲ್ ಮಾಡಿ ಹೋಗಿರೋದ್ರಿಂದ ಸೊ ಆ ಮೈ SMS ಆಪ್ ಗೆ ಸಂಬಂಧಪಟ್ಟ ಒಂದು ವೆಬ್ಸೈಟ್ ಗೆ ಹೋಗ್ತಾರೆ. ವೆಬ್ಸೈಟ್ ಗೆ ಹೋಗ್ಬಿಟ್ಟು ನಿಮ್ಮ ಯೂಸರ್ ID ಮತ್ತೆ ಪಾಸ್ವರ್ಡ್ ನ ಹಾಕ್ತಾರೆ. ಹಾಕಿದ ನಂತರ ಅಲ್ಲಿ ಏನು SMS ನಿಮ್ಮ ಮೊಬೈಲ್ ಬಂದಿದೆ ಅದು ಇಂಡೈರೆಕ್ಟ್ ಆಗಿ ಅಲ್ಲಿ ಕಾಣ್ತಾ ಇರುತ್ತೆ. ಸೊ ಇದನ್ನ ರೀಡ್ ಮಾಡ್ಬಿಟ್ಟು ಅದು OTP ಆಗಿರುತ್ತೆ. ಆ OTP ಇರುತ್ತೆ, ಜೊತೆನಲ್ಲಿ ನಿಮ್ ಕಾರ್ಡ್ ಡೀಟೇಲ್ಸ್ ಇರುತ್ತೆ, ಮತ್ತೆ CVV ನಂಬರ್ ಇರುತ್ತೆ. ಇವೆಲ್ಲವೂ ಕೂಡ ಬಳಕೆ ಮಾಡ್ಬಿಟ್ಟು ಸೊ ಅವ್ರೇನ್ ಮಾಡ್ತಾರೆ, ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಬೇರೆ ಬೇರೆ ಖಾತೆಗೆ ಇಲ್ಲ ಬೇರೆ ಬೇರೆ ಡಿಜಿಟಲ್ ವ್ಯಾಲೆಟ್ ಗಳಿಗೆ ವರ್ಗಾವಣೆ ಮಾಡ್ಕೊಂತಾರೆ. ವರ್ಗಾವಣೆ ಮಾಡ್ಕೊಂಡು ಇದು ನಿಮಗೆ ಮೋಸ ಮಾಡ್ತಾರೆ. ಸೊ ನಿಮಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಇದು ಯಾವ ರೀತಿ ಆಗಿದೆ ಅಂತೇಳಿ. ನಿಮಗೆ ತಿಳಿದು ನೀವು ಬ್ಯಾಂಕಿಗೆ ಹೋಗಿ ಪರಿಶೀಲನೆ ಮಾಡಿ ಅದಾದ ನಂತರ ನೀವು ಠಾಣೆಗೆ ಬಂದು ಇದು ಕೊಡೋದ್ರಲ್ಲಿ ಅವರು ಕಣ್ಮರೆ ಆಗಿರ್ತಾರೆ. ಬಟ್ ಅವ್ರದ್ದು ಯಾವುದೇ ಒಂದು ಕುರುಹುಗಳನ್ನ ಕೂಡ ಬಿಟ್ಟಿರೋದಿಲ್ಲ. ಆದ್ರಿಂದ ನಿಮಗೆ ಇದರಿಂದ ತಿಳ್ಕೊಳ್ಳೋದು ಇಷ್ಟೇನೆ, ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ ಪರಿಚಯ ಇರಲಿ ಪರಿಚಯ ಇಲ್ಲದೆ ಇರಲಿ ನಿಮ್ಮ ಹತ್ರ ಬಂದು ನಿಮ್ಮ ಮೊಬೈಲ್ ಕೇಳೋದಾಗ್ಲಿ ಮತ್ತೆ ನಿಮ್ಮ ATM ಕಾರ್ಡ್ ಕೇಳೋದಾಗ್ಲಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೆ ಇಂತಹ ATM ಕಾರ್ಡ್ ಆಗಲಿ ಇಲ್ಲ ನಿಮ್ಮ ಮೊಬೈಲ್ ಆಗಲಿ ಕೊಡಬೇಡಿ. ಕೊಟ್ರೆ ನೀವು ಇಂಡೈರೆಕ್ಟ್ ಆಗಿ ನಿಮ್ಮ ಖಾತೆಯಿಂದ ಹಣ ತೆಗೆದುಕೊಳ್ಳಲಿಕ್ಕೆ ನೀವೇ ಪ್ರಚೋದನೆ ಮಾಡಿದಂತೆ ಆಗುತ್ತೆ. ಆದ್ರಿಂದ ಇದರಿಂದ ಎಚ್ಚೆತ್ತುಕೊಳ್ಳಿ, ಯಾವುದೇ ಕಾರಣಕ್ಕೂ ಇಂತಹ ಒಂದು ಅವಘಡಗಳಿಗೆ ನೀವು ಸಿಲುಕಬೇಡಿ. ಸೈಬರ್ ಕ್ರೈಮ್ ಬಗ್ಗೆ ಮತ್ತೆ ಯಾವ್ಯಾವ ರೀತಿ ಸೈಬರ್ ಕ್ರೈಮ್ ಆಗಬಹುದು ಅದರ ಬಗ್ಗೆ ನಮ್ಮ ಪ್ರಕಾರ ಇದು ಜಾಗೃತಿಯನ್ನ ಮೂಡಿಸಲಿಕ್ಕೆ ಇದು ಒಂದು ವಿಡಿಯೋವನ್ನ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ವತಿಯಿಂದ ಇದು ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಇದೆ. ತಾವು ಎಲ್ಲರೂ ಇದು ಇನ್ನೂ ಎಲ್ಲಾ ಕಡೆ ಇದರ ಬಗ್ಗೆ ಪ್ರಚಾರ ಮಾಡಿಕೊಂಡು ಜನರಲ್ಲಿ ಒಂದು ಸಾರ್ವಜನಿಕರಲ್ಲಿ ಒಂದು ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ನಾನು ತಮ್ಮೆಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ. ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದು ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ.